ಕಾವ್ಯ, ಅಂದಂಗ ನೀನು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಯಾ ಬೋಳಿ ಮಗನ ಗೊತ್ತು. ಏನು ಏನು ಅಂದಿಲ್ಲ ನೀನು? ಅದ ಅನ್ರಿ ಮೇಡಮ್ ಅವರ, ಈಗ 1 ವರ್ಷ ಆಗಕ್ಕೆ ಬಂದೈತೆ ನೋಡ್ರಿ. ಓ ಹೌದಾ. ಮತ್ತೆ ನೀವಿಬ್ರು 2 ವರ್ಷದಿಂದ 3 ವರ್ಷದಿಂದನ ಪರಿಚಯ ಅಂತ ಹೇಳ್ತಿದ್ದಲ್ಲ ಅವನು ಅರುಣ್. ಅದ ಅದ ಮೇಡಮ್ ಅವರ, ನಮ್ದು ಲವ್ ಮ್ಯಾರೇಜ್ ರೀ. ಅದು ನಾವು ಇಬ್ಬರು ಹಿಂಗೆ ಮನೆಗೆ ಕಡೆನ ಕೆಲ್ಸಕ್ಕೆ ಹೋಗಿದ್ವಿ ಅಲ್ರಿ. ಹಾಗಾಗಿ ಇಬ್ಬರಿಗೂ ಲವ್ ಆಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ನೋಡ್ರಿ. ಹಾಗಾಗಿ ಅರುಣ್ ಅಣ್ಣವ್ರು 3 ವರ್ಷದಿಂದ ಅಂತ ಅಂದಾರಿ. ಓ ಹೌದಾ, ನಿಮ್ಮದು ಲವ್ ಮ್ಯಾರೇಜಾ? ಹ್ಞೂ ರೀ ಮೇಡಮ್ ಅವರ, ನೀವು ಯಾಕ್ರಿ ಹಂಗೆ ಕೇಳ್ತೀರಿ? ಅಲ್ಲ, ನೀವು ಲವ್ ಮ್ಯಾರೇಜ್ ಆಗ್ತೀರಿ ಅಂತಂದ್ರೆ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ನೋಡು. ಯಾಕ್ರಿ ಮೇಡಮ್ ಅವರ, ನಮ್ಮಂಥ ಬಡವರು ಲವ್ ಮ್ಯಾರೇಜ್ ಎಲ್ಲ ಆಗಬಾರ್ದನ್ರಿ. ಚೇಚೆ ಕಾವ್ಯ, ಆ ಥರ ತಪ್ಪೇ ತಿಳ್ಕೊಬೇಡ. ಅಲ್ಲ, ನಿಮ್ಮ ಮನೆಯಲ್ಲಿ ಈಗ ಏನೂ ತಪ್ಪು ತಿಳ್ಕೊಬೇಡ. ಹಿಂಗೆ ಅಂತೀನಿ ಅಂತಂದು, ಈ ಬಡವ್ರ ಮನೆ, ಈ ಹಳ್ಳಿ ಕಡೆ ಎಲ್ಲ ಲವ್ ಮ್ಯಾರೇಜ್ ಅಂದ್ರೆ ಏನೋ ದೊಡ್ಡ ಅಪರಾಧ ಅನ್ನಂಗೆ ಮಾತಾಡ್ತಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಇಲ್ಲ ರೀ ಮೇಡಮ್ ಅವರ, ನಮ್ಮ ಮನ್ಯಾಗೂ ಅವ್ರ ಪರಿಚಯ ಇದ್ರಲ್ಲ, ಹಾಗಾಗಿ ನಮ್ಮ ಲವ್ ಮ್ಯಾರೇಜ್ಗೆ ಹ್ಞೂ ಅಂತ ಒಪ್ಕೊಂಡ್ರಿ. ನಮ್ಮ ಮನ್ಯಾಗ ಒಪ್ಸ ಮದುವೆ ಆಗಿವ್ರಿಯಪ್ಪ, ಮತ್ತೆಲ್ಲ ಓಡೋಗಿ ಮದುವೆ ಆಗಿಲ್ಲ. ಓ ಹೌದಾ. ಮೇಡಮ್ ಅವರ, ನಿಮ್ಮದು ಲವ್ ಮ್ಯಾರೇಜನ ಅರೇಂಜ್ ಮ್ಯಾರೇಜ್ ರೀ? ನಂದು ಲವ್ ಮ್ಯಾರೇಜ್. ಓ ಹೌದನ್ರಿ ಮೇಡಮ್ ಅವರ. ಅಂದಂಗೆ ಇದು ನಿಮ್ದು ತವ್ರ ಮನೆ ಅನ್ನಿಸ್ತೈತಿ. ಸರ್ದು ಗಂಡನ ಮನೆ ಅಂದರೆ ಸರ್ದು ಮನೆ ಎಲ್ಲೈತ್ರಿ? ನೀವು ನಿಮ್ಮ ಗಂಡನ ಮನೆಗೆ ಹೋಗಿಲ್ಲನ್ರಿ? ಏನೂ ತಪ್ಪು ತಿಳ್ಕೊಬೇಡ್ರಿ, ಹಿಂಗೆ ಕೇಳಾಕೊಂತೀನಿ ಅಂತಂದು. ಪರವಾಗಿಲ್ಲ, ನನ್ನ ಗಂಡ ಒಬ್ಬನು ಅನಾಥ, ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲಲ್ಲ. ಹಾಗಾಗಿ ನಾನು ನನ್ನ ಗಂಡ ಇಲ್ಲೇ ಇದ್ದೀವಿ. ಮತ್ತೆ ಏನು ಇನ್ನೊಂದು ಮನೆ ಮಾಡ್ಕೊಳ್ಳೋದು, ಇಲ್ಲೇ ಇದ್ಬಿಡು ಅಂತ ಅಂದರೆ ನಮ್ಮ ಡ್ಯಾಡಿ. ಹಾಗಾಗಿ ಇಲ್ಲೇ ಇದ್ದೀವಿ ನೋಡು. ಓ ಹೌದನ್ರಿ. ಅಂದಂಗೆ ಏನು ಈ ಅಡುಗೆ ಮನೆ ಎಲ್ಲ ಫುಲ್ ಸ್ವಚ್ಛ ಆತಾ? ಹ್ಞೂ ರೀ ಮೇಡಮ್ ಅವರ, ಅಡುಗೆ ಮನೆ ಎಲ್ಲ ಫುಲ್ಲು ಸ್ವಚ್ಛಾಗೈತಿ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಬೇಕು ನೋಡ್ರಿ. ಏನು ಮಾಡ್ಬೇಕು ರೀ ಮೇಡಮ್ ಅವರ ಅಡುಗೆನ ಅಂದಂಗೆ? ನಮ್ಮ ಮಮ್ಮಿಗೆ ಕೇಳ್ತೀನಿ ಇರು, ಇಲ್ಲಾಂದ್ರೆ ನಮ್ಮ ಡ್ಯಾಡಿಗೆ ಕೇಳ್ತೀನಿ. ನಮ್ಮ ಡ್ಯಾಡಿ ಇವತ್ತು ರೊಟ್ಟಿ ಮಾಡು ಅಂತ ಅನ್ನಕೊಂತಿದ್ರು. ನಮ್ಮ ಮಮ್ಮಿದು ಕೈ ಒಂದು ಸ್ವಲ್ಪ ಸರಿ ಇಲ್ಲದಕ್ಕೆ ನನಗೂ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ಮಾಡೋದು ನಮ್ಮ ಮಮ್ಮಿ, ಅವರಿಗೂ ಕೈ ನೋವಾಗಿದ್ದಕ್ಕೆ ರೊಟ್ಟಿ ಮಾಡಿಲ್ಲ. ಹಾಗಾಗಿ ನಮ್ಮ ಡ್ಯಾಡಿನೂ ರೊಟ್ಟಿ ತಿಂದಿಲ್ಲ. ನಿಮಗೆ ರೊಟ್ಟಿ ಮಾಡೋದಕ್ಕೆ ಬರುತ್ತಲ್ಲ? ಓ ಮೇಡಮ್ ಅವರ, ನಾ ರೊಟ್ಟಿನಾಗ ಭಾರಿ ಎಕ್ಸ್ಪೋರ್ಟ್ ಅದೀನಿ ರೀ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ರೊಟ್ಟಿ ನೋಡ್ತೀರಿ ಹಂಗೆ ಎಷ್ಟು ಚಂದ ಬಡ್ದು ಕೊಡ್ತೀನಿ ಅಂತಂದು ತಿನ್ನಾಕ. ಆಯ್ತು, ಹಂಗಂದ್ರೆ ಫ್ರಿಜ್ಜಲ್ಲಿ ನೋಡು ಏನು ತರಕಾರಿ ಇದೆ ಅನ್ನೋದನ್ನು ನೋಡಿ 1-2 ಥರ ಪಲ್ಯ, ಅನ್ನ, ಸಾರು, ರೊಟ್ಟಿ ಮಾಡು. ಬೇಕಾದರೆ ಯಾವುದಾದ್ರೂ ಒಂದು ಚಟ್ನಿ ಮಾಡು. ಹಂಗೆ ಸ್ವೀಟ್ ಮಾಡೋದನ್ನು ಮಾತ್ರ ಮರಿಬೇಡ. ಸರಿ ಆತ್ರಿ ಮೇಡಮ್ ಅವರ. ಮ್ಯಾಮ್, ನೀವು ಇಲ್ಲಿದ್ದೀರಾ? ನಾನು ಎಲ್ಲ ಕಡೆ ನೋಡ್ಕೊಂಡ್ಬಂದೆ. ಹೌದಾ. ಇಲ್ಲ, ಕಾವ್ಯ ಇಲ್ಲೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲಲ್ಲ, ನನಗೂ ಒಬ್ಬಳಿಗೆ ಬೋರ್ ಅನಿಸಿತ್ತು. ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರಾಯ್ತು ಅಂತ ಇಲ್ಲಿಗೆ ಬಂದಿದ್ದೆ ನೋಡು. ಏನಮ್ಮ ಕಾವ್ಯ, ಅಡುಗೆ ಮನೆ ಎಲ್ಲ ಸ್ವಚ್ಛ ಆತಾ? ಹ್ಞೂ ರೀ ಅಣ್ಣಾರ, ಅಡುಗೆ ಮನೆ ಫುಲ್ಲು ಸ್ವಚ್ಛ ಆಗ್ಬಿಟ್ಟೈತೆ ನೋಡ್ರಿ. ಓ ಹೌದನಮ್ಮ, ಚಲೋ ಆತ್ ಬಿಡ. ಮ್ಯಾಮ್, ಅಂದಂಗೆ ನೀವು ನಿಮ್ಮ ರೂಮನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಸೊ ಅದನ್ನ ಯಾವಾಗ ಇಟ್ಕೊಳ್ಳೋದು? ನನ್ನ ರೂಮಾ? ಅರುಣ್, ನನ್ನ ರೂಮ್ ಏನು ಕ್ಲೀನ್ ಮಾಡಿಸೋದೇನು ಬೇಡ. ನನ್ನ ರೂಮ್ ಎಲ್ಲ ಫುಲ್ ಕ್ಲೀನೇ ಇದೆ. ಮೊನ್ನೆ ತಾನೇ ಡೀಪ್ ಕ್ಲೀನ್ ಮಾಡಿಸಿದ್ದೀನಿ. ಮತ್ತೇನು ರೂಮ್ ಏನು ಕ್ಲೀನ್ ಮಾಡಿಸೋ ಅವಶ್ಯಕತೆ ಇಲ್ಲ ಬಿಡು. ಅಯ್ಯೋ, ಏನು ಮ್ಯಾಮ್ ನೀವು ಹೀಗೆ ಹೇಳ್ತಾ ಇದ್ದೀರಾ? ಕಾವ್ಯ ಈ ರೂಮ್ ಈಗ ನೋಡ್ರಿ, ಅಡುಗೆ ಮನಿನ ಹೆಂಗೆ ಫಳ ಹೊಳೆ ಹಂಗೆ ಎಷ್ಟು ಸ್ವಚ್ಛ, ಎಷ್ಟು ಚಂದ ಕ್ಲೀನ್ ಮಾಡ್ಯಾಳ ಅಂತಂದು. ನಿಮ್ಮ ರೂಮನ್ನು ಅಷ್ಟೇ ರೀ, ಮಸ್ತ್ ಸ್ವಚ್ಛ ಫಳ ಹೊಳೆ ಹಂಗೆ ಸ್ವಚ್ಛಗೆ ಕ್ಲೀನ್ ಮಾಡಿ ಕೊಟ್ಬಿಡ್ತಾಳ್ರಿ. ಆಕಿ ಭಾರಿ ಮಸ್ತ್ ಕೆಲಸ ಮಾಡ್ತಾಳ್ರಿ. ಇಂಥವ್ರು ನಿಮ್ಗೆ ವಾಪಸ್ ಮತ್ತೆ ಸಿಗಂಗಿಲ್ಲ. ಅದಕ್ಕೆ ರೀ ಮೇಡಮರ, ರೂಮನ್ನು ಒಂದ್ಸಲ ಚಂದನತ್ತಂಗೆ ಕ್ಲೀನ್ ಮಾಡಿಸ್ಬಿಡ್ರಿ. ಹ್ಞೂ ರೀ ಮೇಡಮ್ ಅವರ, ನಾನು ಈಗ ಅಡುಗೆ ಮಾಡಿದೆ ಅಂದ್ರೆ ಮಧ್ಯಾಹ್ನ ಊಟ ಗೀಟ ಎಲ್ಲ ಆದಮೇಲೆ ಏನು ಕೆಲಸ ಇರಲ್ಲಲ್ಲ, ಅವಾಗ ನಿಮ್ಮ ರೂಮನ್ನು ಸ್ವಚ್ಛ ಮಾಡಿಕೊಟ್ಟು ಬಿಡ್ತೀನಿ. ಕೋಣಿನ ಅವಾಗವಾಗ ಸ್ವಚ್ಛ ಮಾಡ್ಕೊತಿರ್ಬೇಕ್ರಿ. ಇಲ್ಲಾಂದ್ರೆ ಈ ಜಂಡಿಗೆ ಪಂಡಿಗೆ ಎಲ್ಲ ಸೇರ್ಕೊಂಡ್ಬಿಡ್ತಾವ್ರಿ ಕೋಣ್ಯಾಗ. ನಾನು ಒಬ್ಬರ ಮನೆಗೆ ಕೆಲ್ಸಕ್ಕೆ ಹೋಗಿದ್ದೀರಿ. ಅವ್ರ ಹೆಸರು ಏನಾಯ್ತಪ್ಪ, ಅವರು ಹಿಂಗೆ ಕೋಣಿನ ಸ್ವಚ್ಛ ಮಾಡಿಸ್ತಾನ ಇಲ್ಲಾಗಿದ್ರಪ್ಪ. 2 ತಿಂಗಳನ್ನ ಬಿಟ್ಟಿದ್ರು ನೋಡ್ರಿ. ಅಷ್ಟ ಮನ್ಯಾಗ ಜಂಡಿಗೆ ಹೋಗ್ಕೊಂಡ್ಬಿಟ್ಟಿದ್ವಿ ರೀ. ಎಲ್ಲಿ ಬೇಕಲ್ಲೇ ಮನೆ ಮಾಡಿಬಿಟ್ಟಿದ್ವಿ. ಚಂಡಿಗೆ ಮನೆ ತುಂಬ ಆಗ್ಬಿಟ್ಟಿದ್ವು ನೋಡ್ರಿ ಜಂಡಿಗೆ. ಅದಕ್ಕೆ ರೀ
ವಾರದಾಗ ಇಲ್ಲ 15 ದಿನಕ್ಕೊಂದ್ಸಲ ಕಾಣಿನ ಮನಿನೆಲ್ಲ ಸ್ವಚ್ಛ ಮಾಡಿಸ್ತಿರ್ಬೇಕ್ರಿ. ಅದ್ರಾಗ ನಿಮ್ಮ ಮನೆ ನೋಡಿದ್ರೆ ಇಂಥ ದೊಡ್ಡದೈತಿ, ಗೊತ್ತಾಕೈತನ್ರಿ ಜಂಡಿಗೆ ಎಲ್ಲದವು ಎಲ್ಲಿಲ್ಲ ಅಂತಂದು. ಅದಕ್ಕೆ ನಿಮ್ಮ ಕಾಣಿನ ಸ್ವಚ್ಛ ಮಾಡಿಸೋದ ಒಳ್ಳೇದಂತೀನಿ ನಾನು. ನೋಡಿ ಮ್ಯಾಮ್, ನೀವು ಯೋಚನೆ ಮಾಡಿ, ನೀವು ಹ್ಞೂ ಅಂದರೆ ಮಾಡಿಸ್ತೀವಿ, ಮತ್ತು ಇಲ್ಲ ಅಂದರೆ ಇಟ್ಸ್ ಓಕೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ನೀವು ಹೇಳೋದು ಸರಿಯೇ ಇದೆ. ರೂಮನ್ನೆಲ್ಲ ಸ್ವಚ್ಛ ಮಾಡಿಸ್ಬೇಕು. ಬಟ್ ಏನು ಮಾಡಲಿ, ನಾನಿವತ್ತು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಹೊರಗಡೆ ಹೋಗೋದಿದೆ. ನನ್ನ ಫ್ರೆಂಡ್ ಬರ್ತೀನಿ ಅಂತಂದಿದ್ದಾಳೆ. ಆವಾಗ ರೂಮಲ್ಲಿ ಯಾರೂ ಇರೋದಿಲ್ಲ. ಸೊ ನೀವು ಅವಾಗ ಸ್ವಚ್ಛ ಮಾಡೋದು ಬೇಡ. ನಾಳೆ ನಾನು ಮನೆಯಲ್ಲಿ ಇರ್ತೀನಲ್ಲ, ಸೊ ನಾಳೆನೇ ಕ್ಲೀನ್ ಮಾಡಂತ್ರಿ ಅಂತ ತಗೋ ರೂಮನ್ನು. ಓ ಹೌದನ್ರಿ, ಸರಿ ಆಯ್ತು ತಗೋರಿ ಮೇಡಮರ. ನಿಮ್ಮ ಕಾಣಿ ಸ್ವಚ್ಛ ಮಾಡೋ ಮುಂದೆ ನೀವು ಎದುರುಗಡೆ ಇದ್ರನ ಒಳ್ಳೆಯದು. ಅಂದಂಗೆ ಮಧ್ಯಾಹ್ನ ನೀವು ಒಬ್ಬರ ಹೊಂಟೀರನ್ರಿ, ಏನು ಸರ್ ಕೂಡ ನಿಮ್ಮ ಜೊತೆ ಬರಾಕುಂತಾರ? ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಓ ಹೌದನ್ರಿ, ಆಯ್ತು ತಗೋರಿ ಮೇಡಮರ. ಹಂಗಾರೆ ಇವತ್ತು ಹೊರಗಡೆ ಹಾಲ್ನಾಗ ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ನಿಮ್ಮ ಕಾಣಿನ ಸ್ವಚ್ಛ ಮಾಡ್ಕೊಡ್ತೀವಿ ತಗೋರಿ. ರಿಯಾ, ರಿಯಾ ಎಲ್ಲಿದೆಯಾ? ಒಂದು ಸ್ವಲ್ಪ ಬೇಗ ಬಾ ಇಲ್ಲಿ. ಹಾಂ ರೀ, ಬಂದೆ. ಕಾವ್ಯ, ನೀನು ಅಡುಗೆ ಕೆಲಸ ಎಲ್ಲ ಮುಂದುವರ್ಸು. ನೋಡು, ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ಅದನ್ನು ಅಡುಗೆ ಮಾಡಿಬಿಡು. ನಾನು ಏನೇನು ಹೇಳಿದ್ದೀನಲ್ಲ ಅದನ್ನೆಲ್ಲ ಮಾಡಿಬಿಡು. ಬೇರೆ ನಂಗೆ ಏನೋ ಮರೆತುಬಿಟ್ಟಿದೆ. ಹಾಂ, ಇದು ಸಿಕ್ಕಾಪಟ್ಟೆ ಸ್ಪೈಸಿ ಏನು ಬೇಡ, ಮೀಡಿಯಮ್ ಆಗಿರಲಿ, ಓಕೆನಾ? ನನ್ನ ಹಸ್ಬೆಂಡ್ ಇದಕ್ಕೋ ಕರೀತಾ ಇದ್ದಾರೆ, ನಾ ಹೋಗ್ತೀನಿ. ಸರಿ ಆತ್ರಿ ಮೇಡಮರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲನೂ ನಾನು ನೋಡ್ಕೋತೀನಂತ. ಓಕೆ. ಇದೇನು ಕಾವೇರಿ ಅವರೇ, ನಾಳೆ ಇವರು ಮನೆಯಲ್ಲಿನೇ ಇರ್ತೀನಂತ ಅಂದಾರ. ಅಲ್ಲ, ಇವರು ಮನೆಯಾಗಿದ್ದಾಗ ಇವ್ರ ಎದುರುಗಡೆ ರೂಮನ್ನು ಸ್ವಚ್ಛ ಮಾಡಿಸಿದ್ರೆ ನಾವು ಕಬೋರ್ಡನ್ನೆಲ್ಲ ಹೆಂಗೆ ಹುಡ್ಕೋದು? ನಮಗೆ ಬೇಕಾಗಿರೋ ಫೈಲನ್ನು ಹೆಂಗೆ ತೊಗೊಳೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ರಿಯಾ ಮೇಡಮ್ ಅವರು ಭಾಳ ಅಂದ್ರೆ ಭಾರಿ ಕೇರ್ಫುಲ್ ಅದ ರೀ. ಇವಾಗಲೇ ನೋಡಿದ್ರಿಲ್ಲ, ಅಡುಗೆ ಮನೆ ಸ್ವಚ್ಛ ಮಾಡೋ ಮುಂದೆ ಅವ್ರು ಒಟ್ಟ ಇಲ್ಲಿ ಬಿಟ್ಟು ಎಲ್ಲೂ ಕದಲಿಲ್ಲ. ಅವ್ರಿಗೆ ಭಾಳ ಅನುಮಾನ ಎಲ್ಲರ ಮೇಲೇನೋ. ಯಾರ ಮನೆ ಸ್ವಚ್ಛ ಮಾಡೋ ಮುಂದೆ ಮನೆಗೆ ಬಂದ್ರಂದ್ರೆ ಅವ್ರ ಮೇಲೆ 2 ಕಣ್ಣಿಟ್ಟಿರ್ತಾರೆ. ಈಗಲೂ ನೋಡಿದ್ರಿಲ್ಲ, ನೀವು ಮನೆಯೆಲ್ಲ ಸ್ವಚ್ಛ ಮಾಡಿದ ಮೇಲೆ ಹೋದ್ರವರು ಬೇಕಾದ್ರೆ ನೋಡ್ತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಇಲ್ಲ ದೊಡ್ಡ ಮೇಡಮ್ನವರು ಯಾರಾದರೂ ಒಬ್ಬರು ಬರ್ತಾನೆ ಇರ್ತಾರೆ, ಇಲ್ಲಿ ನೋಡೋದು ಹೋಗೋದು ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ರೂಮ್ ಸ್ವಚ್ಛ ಮಾಡೋ ಮುಂದೆ ಅವ್ರು ಬಿಟ್ಟು ಹೋಗ್ತಾರೆ? ಸಾಧ್ಯನೇ ಇಲ್ಲ. ನೀವು ಸ್ವಚ್ಛ ಮಾಡೋಕೆ ಕುಂತಿ ಅಂದ್ರೆ ಅಲ್ಲೇ ನಿನ್ನ ಹಿಂದೆ ಇರ್ತಾರೆ. ನೀನು ಅವಾಗ ಏನು ಮಾಡೋದಕ್ಕಾಗಲ್ಲ, ಏನು ತೊಗೊಳೋಕ್ಕೂ ಆಗೋದಿಲ್ಲ. ಇಲ್ಲ ಇಲ್ಲ, ಅವರು ಮನೆಯಲ್ಲಿ ಇಲ್ಲದಾಗಲೇ ಅವ್ರ ರೂಮಿಗೆ ಹೋಗಿ ನಾವು ತೊಗೊಂಡು ಬರಬೇಕು. ಆದರೆ ಏನು ಮಾಡೋದು? ಇವರು ಅವ್ರ ಡ್ಯಾಡಿ ಮಮ್ಮಿ ಮನೆಯಲ್ಲಿನೇ ಇರ್ತಾರಂತ ಅಂದಾರ. ಮತ್ತು ಏನು ಮಾಡೋದು? ಏನು ತಲೆ ಹೊಡಿತಾನೆ ಇಲ್ವಲ್ಲ. ಹಲೋ, ಏನಾಯಿತು? ನೀವು ಯಾಕೆ ಇಬ್ಬರು ಈ ಥರ ನಿಂತಿದ್ದೀರಾ? ಬಾಸ್, ಅದೊಂದು ಇಡ್ವಟ್ ಆಗಿಬಿಟ್ಟಿದೆ. ಲೇ ಬಾಸ್ ಅಲ್ಲ, ಆನಂದ್ ಅಂತ ಕರಿ. ಏನು ಇಡ್ವಟ್ ಮಾಡ್ಕೊಂಡು ಮತ್ತೆ? ಅಯ್ಯೋ ಸಾರಿ, ಆನಂದ್, ನಾವು ಇಡ್ವಟ್ ಮಾಡ್ಕೊಂಡಿರೋದಲ್ಲ. ಅದು ರಿಯಾ ಮೇಡಮು ಮತ್ತು ಅವ್ರಿಬ್ಬರು ಗಂಡ ಹೆಂಡ್ತಿ ಹೊರಗಡೆ ಹೊಂಟಾರಂತ ಇವತ್ತು. ಆದ್ರೆ ಇವರು ಅವ್ರ ಡ್ಯಾಡಿ ಮಮ್ಮಿ ಮನೆಯಲ್ಲಿನೇ ಇರ್ತಾರಂತ. ನಾನು ಹಂಗೆ ಮಾಡಿ ನಾವಿಬ್ಬರು ಸೇರಿ ಹಂಗೆ ಮಾಡಿ ಏನೋ ಒಂದು ಹೇಳಿ ರೂಮ್ ಕ್ಲೀನ್ ಮಾಡಿಸೋದಕ್ಕೆ ಒಪ್ಪಿಸಿದ್ವಿ ರಿಯಾ ಮೇಡಮರಿಗೆ. ಆದ್ರೆ ಅವರು ಇವತ್ತು ಸ್ವಚ್ಛ ಮಾಡೋದು ಬೇಡ, ನಾಳೆ ಸ್ವಚ್ಛ ಮಾಡು, ನಾನು ಇರ್ತೀನಿ ಅಂತ ಅಂದ್ಬಿಟ್ರು. ಹೌದಾ? ಅವರಿದ್ರೆ ಫ್ಲಾಪ. ಯಾಕಂದ್ರೆ ಅವರಿದ್ದಾಗ ಅವ್ರ ಎದುರುಗಡೆ ನಾವು ಕಬೋರ್ಡಿಂದ ಫೈಲ್ ತೊಗೊಳೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ, ಅದು ಆಗೋದು ಇಲ್ಲ. ಅಯ್ಯೋ ಆನಂದ್ ಅವರೇ, ಇವಾಗ ಕಿಚನ್ ಕ್ಲೀನ್ ಮಾಡೋಕೆ ಬಂದಾಗಿಂದನೂ ಮುಗಿಯೋವರೆಗೂ ರಿಯಾ ಅವರು ಇಲ್ಲೇ ಇದ್ದರು, ಎಲ್ಲೂ ಹೋಗಿಲ್ಲ ಗೊತ್ತಾ? ಅಂಥದ್ರಲ್ಲಿ ರೂಮ್ ಕ್ಲೀನ್ ಮಾಡೋ ಮುಂದೆ ಅವರು ಬಿಟ್ಟು ಹೋಗ್ತಾರ? ಹಂಗಂದ್ರೆ ಇವಾಗ ರಿಯಾ ಮತ್ತು ಅವ್ರ ಗಂಡ ಅವರಿಬ್ಬರು ಹೊರಗಡೆ ಹೊಂಟಾರ, ಅವ್ರ ಡ್ಯಾಡಿ ಮಮ್ಮಿ ಅಷ್ಟೇ ಮನೆಯಾಗಿರ್ತಾರೆ. ಹ್ಞೂ ಆನಂದ್. ಕಾವೇರಿ, ನೀವು ಒಂದು ಕೆಲಸ ಮಾಡಿ, ಊಟ ಆದಮೇಲೆ ರಿಯಾ ಮೇಡಮ್ ಅವ್ರು ಇದ್ದಾರಲ್ಲ, ಅವ್ರ ಡ್ಯಾಡಿ ಮಮ್ಮಿಗೆ ಮಜ್ಜಿಗೆ ಕೊಡೋಣಪ್ಪ. ಮಜ್ಜಿಗೆನ ಕೊಡಕ್ಕೆ ಹೋಗು. ಅದರಲ್ಲಿ ಒಂದೊಂದು ನಿದ್ದೆ ಬರೋ ಟ್ಯಾಬ್ಲೆಟ್ನ ಕೊಡ್ತೀನಿ ಅಂತ ಅದನ್ನ ಹಾಕ್ಬಿಡು. ಅವ್ರು ಅದನ್ನು ಕುಡಿದು ಮಲ್ಕೊಂಡ್ರಂದ್ರೆ ಮಿನಿಮಮ್ ಅಂದ್ರೆ ಒಂದು 4 ರಿಂದ 5 ತಾಸು ಎದ್ದೇಳೋದೇ ಇಲ್ಲ ಅವರು. ಅಷ್ಟರಲ್ಲಿ ನಾವು ನಮ್ಮ ಕೆಲಸನ ಮಾಡಿ ಮುಗಿಸ್ಕೊಂಡ್ಬಿಡೋಣಂತ. ಏನು ನಿದ್ದೆ ಮಾತ್ರನಾ? ನನ್ನ ಕೈಯಲ್ಲಿ ಇದೆಲ್ಲ ಆಗೋದಿಲ್ಲಪ್ಪ. ನೋಡು ಕಾವೇರಿ, ಇವಾಗ ನಾವು ಇಷ್ಟು ರಿಸ್ಕ್ ತೊಗೋತೀವೋ ಅಷ್ಟು ಬೇಗ ನಮ್ಮ ಕೆಲಸ ಆಗುತ್ತೆ. ಇಲ್ಲ ಅಂತಂದ್ರೆ ಅಷ್ಟೇ, ಆಗಲೇ ನಾವು ಬಂದು ಒಂದು 2 ಡೇಸ್ 3 ಡೇಸ್ ಆಯಿತು, ಇನ್ನು ನಮಗೆ ಉಳಿದಿರೋದು 3 ಡೇಸ್. ಅದರಲ್ಲಿ ನಾಳೆ ಈವ್ನಿಂಗಿಂದನೇ ಮನೆಗೆ ಗೆಸ್ಟ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲದೆ ನಾಳೆ ಬೆಳಗ್ಗೆಯಿಂದನೇ ಯಾರೂ ಹೋಗೋದಿಲ್ಲ. ಸೊ ನಮಗೆ ಇರೋ ಅವಕಾಶ ಇವತ್ತು ಒಂದೇ ದಿನ. ಇವತ್ತು ಏನಾದರೂ ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ನೋಡ್ರಿ.
ಆದರೂ ನಂಗೆ ಯಾಕೋ ಭಯ ಆಗ್ತಾ ಇದೆಯಪ್ಪ. ಇಂಥ ಕೆಲಸ ಎಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ.